ಬಿಜೆಪಿಯವರು ಇವತ್ತು ಕಾಲ್ ತುಳಿತ ಪ್ರಕರಣ ಸಂಬಂಧಪಟ್ಟಂಗೆ ಪ್ರತಿಭಟನೆ ಮಾಡ್ತಿದ್ದಾರೆ ಫ್ರೀಡಂ ಪಾರ್ಕ್. ಬಿಜೆಪಿಯವರು ಮೊನ್ನೆ RCB ಮ್ಯಾಚ್ ಗೆದ್ದಂಥ ಸಂದರ್ಭದಲ್ಲಿ ವಿಜಯೋತ್ಸವ ಆಚರಿಸಬೇಕು ಅಂತೇಳಿ ಒಂದು ವಿಧಾನಸೌಧ ಮುಂದೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ. ಅಲ್ಲಿ ಸ್ಟೇಡಿಯಮ್ಮಲ್ಲಿ 11 ಜನ ಕಾಲು ತುಳಿತಕ್ಕೆ ಸಿಕ್ಕಿ 11 ಜನ ಸತ್ತೋಗಿದ್ದಾರೆ. ಇಡೀ ರಾಜ್ಯಕ್ಕೆ ಆ 11 ಜನ ಸತ್ತಿರ್ತಕ್ಕಂಥದ್ದು ಅತ್ಯಂತ ದುಃಖಕರವಾದ ವಿಚಾರ. ನಮ್ಮ ಮುಖ್ಯಮಂತ್ರಿಗಳು ಕೂಡ ಸ್ಪಂದನೆ ಮಾಡಿ ಅವನ್ನೆಲ್ಲ ಹೋಗಿ ಮಾತಾಡಿಸಿ ಈ ಘಟನೆ ಆಗಬಾರ್ದಿತ್ತು, ಮತ್ತು ಕುಟುಂಬಕ್ಕೆ ಪರಿಹಾರ ಕೊಡೋದು ಒಂದು ಇರ್ಬೋದು, ಮತ್ತು ಈ ರೀತಿ ಮರುಕಳಿಸಬಾರ್ದು ಈ ರೀತಿ ಮುಂದೆ ಎಂದು ಅಂತೇಳಿ ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದಾರೆ. ಮತ್ತು ಸಂಬಂಧಪಟ್ಟವ್ರು ಯಾರ್ಯಾರು ತಪ್ಪಿತಸ್ಥರಿದ್ರು ಅವ್ರ ಮೇಲೆ ಕ್ರಮ ಕೂಡ ತಗೊಂಡಿದ್ದಾರೆ. ಮತ್ತು ಯಾವುದೇ ಒಂದು ಕಾರ್ಯಕ್ರಮ ಅದು ನಮ್ಮ ಸರ್ಕಾರ ಅಥವಾ BJP ಸರ್ಕಾರ ಇರ್ಬೋದು, ಇನ್ಯಾವುದನ್ನ ಸರ್ಕಾರಗಳು ದೇಶದಲ್ಲಿರ್ಬೋದು, ವಿಜಯೋತ್ಸವ ಮಾಡುವಂಥ ಸಂದರ್ಭದಲ್ಲಿ ಬಯಸ್ತಾರ? ಯಾರೂ ಬಯಸಲ್ಲ. ನಾವು ವಿಜಯೋತ್ಸವ ಮಾಡುವಂಥ ಸಂದರ್ಭದಲ್ಲಿ ಅದು ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಸರ್ಕಾರ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಂಟೆಲಿಜೆನ್ಸ್ನವರು ಅಷ್ಟು ಜನ ಬರ್ತಾರೆ ಅಂತ ಅವ್ರಿಗೂ ನಿರೀಕ್ಷೆ ಇರಲಿಲ್ಲ ಅನಿಸುತ್ತೆ. ಅನಿರೀಕ್ಷಿತವಾಗಿ ಆಗಿದೆ, ಅದು ತಪ್ಪಾಗಿದೆ ಅಂತ ನಾನೇನು ಹಿಂದೆನೂ ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ. ಮುಂದಕ್ಕೆ ಆ ರೀತಿ ಘಟನೆಗಳು ಆಗಬಾರ್ದು. BJPಯವರು ಯಾವತ್ತೂ ಕೂಡ ಸಾವು ಎಲ್ಲಾದರೂ ಅಲ್ಲಿ ರಾಜಕಾರಣ ಮಾಡ್ತಾರೆ. ಸಾವು ಎಲ್ಲಾದರೂ ಸಾಕು. ನಾನು ಹಿಂದೆ ಗೃಹ ಮಂತ್ರಿ ಆಗಿದ್ದಾಗ ಹೇಳ್ತಾ ಇದ್ದೆ, ಹೆಣ ಬಿದ್ದರೆ ಸಾಕು ಕಾಯ್ತಾ ಇರ್ತಾರೆ ರಾಜಕಾರಣ ಮಾಡೋದಕ್ಕೆ. ಹದ್ದುಗಳ ಥರ, ಹಣ ಹದ್ದುಗಳ ಥರ ಕಾಯ್ತಾ ಇರ್ತಾರೆ BJPಯವರು. ಆಮೇಲೆ ಒಂದು ಪ್ರಶ್ನೆ, ಇಲ್ಲಿ ಕಾಲು ತುಳಿತ ಆಗಿದೆ, 11 ಜನ ಸತ್ತಿದ್ದಾರೆ, ಅದಕ್ಕೆ ನಮಗೂ ದುಃಖ ಆಗಿದೆ, ಎಲ್ರಿಗೂ ದುಃಖ ಆಗಿದೆ, ಅದರಲ್ಲೇನು ಎರಡನೇ ಮಾತೇನೂ ಇಲ್ಲ. ಆದರೆ ಇದೇ ನಮ್ಮ ದೇಶದಲ್ಲಿ ಅನೇಕ ಘಟನೆಗಳು ಈ ರೀತಿ ಆಗಿದೆ. ಇದು ಪುಣೆ, ಮಹಾರಾಷ್ಟ್ರದಲ್ಲಿ ಇಂದ್ರಾಣಿ ನದಿಗೆ ಜೂನ್ 15, 25ನೇ ತಾರೀಕಲ್ಲಿ 4 ಜನ ಸೇತುವೆ ಕುಸಿದು 4 ಜನ ಸತ್ತೋಗ್ಬಿಟ್ರು. ಆಮೇಲೆ ಜೂನ್ 9ಕ್ಕೆ ಮುಂಬೈ ಮಹಾರಾಷ್ಟ್ರ ಥಾಣೆಯಲ್ಲಿ ಟ್ರೈನಲ್ಲಿ ಜನ ಹತ್ತುವಂಥ ಸಂದರ್ಭದಲ್ಲಿ 4 ಜನ, ಕಲ್ಲಾಟದಲ್ಲಿ 4 ಜನ ಸತ್ತೋಗ್ಬಿಟ್ರು. ಆಮೇಲೆ ಶಿರ್ಗಾಂವ್, ಗೋವಾ, ಲೈರಾಮಿ ದೇವಸ್ಥಾನದಲ್ಲಿ ಈ ಜಾರು ಭಕ್ತರು ಇಳಿಯುವಂಥ ಸಂದರ್ಭದಲ್ಲಿ 6 ಜನ ತೀರೋಗ್ಬಿಟ್ರು. ಆಮೇಲೆ ನವದೆಹಲಿ ರೈಲು ನಿಲ್ದಾಣ ಮಹಾಕುಂಭ ಮೇಳದಲ್ಲಿ ಸುಮಾರು 30ಕ್ಕಿಂತಲೂ ಹೆಚ್ಚು ಜನ ಸತ್ತೋದ್ರಲ್ಲಿ ರೈಲು ನಿಲ್ದಾಣದಲ್ಲಿ. ಆಮೇಲೆ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಸ್ಟಾಂಪೇಡ್ ಆಗಿ 60 ಜನ ಹತ್ತತ್ರ ಇಲ್ಲ 121 ಜನ, 30 ಜನ ಸತ್ತರು ಅಂತ ಅಧಿಕೃತವಾಗಿ, ಹೆಚ್ಚಾಗಿ ಸತ್ತರು ಅಂತ ಮಾಧ್ಯಮಗಳಲ್ಲೂ ಕೂಡ ಬರ್ತಾ ಇದೆ. ಆಮೇಲೆ ಜುಲೈ 2 ಉತ್ತರ ಪ್ರದೇಶ ಹತ್ರಾಸಲ್ಲಿ ಸ್ವಯಂ ಘೋಷಿತ ದೇವಮಾನವ ಬೋಲೆ 121 ಜನ ಸತ್ತೋಗ್ಬಿಟ್ರು, 121 ಜನ ಸ್ಟಾಂಪೈಡಲ್ಲಿ. ಮತ್ತು ಮಧ್ಯಪ್ರದೇಶ ಇಂದೂರಲ್ಲಿ ರಾಮನವಮಿ ಹಬ್ಬದ ಸಂದರ್ಭದಲ್ಲಿ ಬಾವಿ ಮೇಲಿನ ಸ್ಲ್ಯಾಬ್ ಕುಸಿದು 36 ಜನ ಸತ್ತೋಗ್ಬಿಟ್ರು. ಆಮೇಲೆ ಜಮ್ಮು ಕಾಶ್ಮೀರದಲ್ಲಿ ವೈಷ್ಣೋದೇವಿ ಭಾರಿ ಭಕ್ತರ ಗುಂಪು ಕಾರಣದಿಂದ ಸಂಪರ್ಕಿಸಿದ ಸ್ಟಾಂಪೇಡ್ನಲ್ಲಿ 12 ಜನ ಸತ್ತರು. ಎಷ್ಟು? 12 ಜನ ಸತ್ತರು. ಆಮೇಲೆ 17 ಸೆಪ್ಟೆಂಬರ್ 29 ಮುಂಬೈನ ಎಲ್ಸಿನೋಸ್ ರಸ್ತೆ ಮತ್ತು ಪರೇಲ್ ರೈಲು ನಿಲ್ದಾಣಗಳಿಗೆ ಸಂಪರ್ಕಿಸುವ ಸೇತುವೆ ದುರಂತದಲ್ಲಿ 23 ಜನ ಸತ್ತೋಗ್ಬಿಟ್ರು. ಆಂಧ್ರ ಪ್ರದೇಶ ರಾಜಮಹಂಡ್ರಿನಲ್ಲಿ ಗೋದಾವರಿ ನದಿ ತೀರದ ಪುಷ್ಕರಂ ಹಬ್ಬದಲ್ಲಿ 27 ಜನ ಮೃತಪಟ್ಟರು. ಮತ್ತು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಪಹಲ್ಗಾವಲ್ಲಿ ಮನೆ 26 ಜನ ಸತ್ತರು, ನಮ್ಮ ಟೂರಿಸ್ಟ್ಗಳು. ಮತ್ತು 40 ಜನ ಸೈನಿಕರು ಸತ್ತರಲ್ಲ, ಯಾವುದದು? ಪುಲ್ವಾಮಾ. ಈ ಘಟನೆಗಳೆಲ್ಲ ಕೂಡ BJP ಸರ್ಕಾರಗಳಿರ್ತಕ್ಕಂಥ ಕಡೆನೇ ಆಗಿರ್ತಕ್ಕಂಥದ್ದು. ಇವತ್ತಿಲ್ಲಿ ಪ್ರತಿಭಟನೆ ಮಾಡ್ತಾರೆ ವಿರೋಧ ಪಕ್ಷ, ಅವರು ವಿರೋಧ ಪಕ್ಷರು ಅವ್ರ ಕರ್ತವ್ಯ ಅವ್ರು ಮಾಡಲಿ. ಆದರೆ ಇಷ್ಟೆಲ್ಲ ಘಟನೆಗಳಾಗಿದೆಯಲ್ಲ, ಇದನ್ನು ಕೂಡ ತನಿಖೆ ಮಾಡಲಿ ಅಂತ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಲಿ BJPಯವರು. ನಮ್ಮ ರಾಜ್ಯ BJPಯವರು
ಇಷ್ಟೆಲ್ಲ BJP ಸರ್ಕಾರಗಳಿರ್ತಕ್ಕಂಥ ಕಡೆ ಇಷ್ಟೆಲ್ಲ ಜನ ಸತ್ತರಲ್ಲ, ಸ್ಟ್ಯಾಂಪೇಡು, ಇನ್ನೊಂದರಲ್ಲಿ ಆಕ್ಸಿಡೆಂಟ್ಸು ಅಲ್ವಾ, ಅದನ್ನು ಕೂಡ ತನಿಖೆ ಮಾಡೋಕ್ಕೆ ಇವರು ಒತ್ತಾಯ ಮಾಡಲಿ. ನಮಗಂತೂ ನಮ್ಮ 11 ಜನ ಸತ್ತಿದ್ದಂತೂ ಅತೀವ ದುಃಖಕ್ಕೆ ಇಡೀ ರಾಜ್ಯ, ಇದು ನಾನೇ ಅಂತಂದರೆ ಜನರಲ್ಲಾಗಿ ಎಲ್ರಿಗೂ ಕೂಡ ದುಃಖ ಆಗಿರ್ತಕ್ಕಂಥದ್ದೇ. ಮತ್ತು ಇದಾರಲ್ಲ IPL ಇದಾರಲ್ಲ, ಕನಿಷ್ಠ 1 ಕೋಟಿ ಆದರೂ ಕೊಡಬೇಕು ಆ ಸತ್ತಂಥವ್ರಿಗೆ. 10 ಲಕ್ಷ ಘೋಷಣೆ ಮಾಡಿಬಿಟ್ಟು ಸಾವಿರಾರು ಕೋಟಿ ಹೊಡ್ಕೊಂಡು ಹೋಗ್ಬಿಟ್ಟು ಯಾರು ಅವರು IPLನವರು ಕನಿಷ್ಠ 1 ಕೋಟಿ ಕೊಡೋಕ್ಕೆ ಯೋಗ್ಯತೆ ಇಲ್ವ ಅವರಿಗೆ ಅಲ್ವಾ? ಸತ್ತಂಥವ್ರಿಗೆ 1 ಕೋಟಿ ಆದರೂ ಕೊಡಬೇಕಾಗಿದೆ, ಇನ್ನೂ ಹೆಚ್ಚಾಗಿ ಕೊಡ್ಬೋದು. ಈಗಾಗಲೇ ಬಿಜೆಪಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಬೇಕು, ಈ ಒಂದು ಕಾಲು ತುಳಿತ. ಆಯ್ತು, ಈಗ ಅವ್ರು ರಾಜೀನಾಮೆ ಕೇಳ್ತಾರೆ ವಿಪಕ್ಷದವರು. BJPಯವರು ಮುಖ್ಯ ಕಾಲು ತುಳಿತಕ್ಕೆ BJPಯವರು 11 ಜನ ಸತ್ತೋದ್ರು, ರಾಜೀನಾಮೆ ಕೊಡಿ ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಕೇಳ್ತಾರೆ. ಈಗ ನಾನು ಇಷ್ಟೆಲ್ಲ ಹೇಳಿದ್ನಲ್ಲ, ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನೂ ಗೃಹ ಮಂತ್ರಿಗಳನ್ನ ರಾಜೀನಾಮೆ ಇವ್ರು ಕೇಳಿ ಅವ್ರು ರಾಜೀನಾಮೆ ತಗೊಂಡ್ರೆ ನಮ್ಮ ಮುಖ್ಯಮಂತ್ರಿಗಳು ಆಮೇಲೆ ಯೋಚನೆ ಮಾಡ್ತಾರೆ. BJPಯವರು ಹೇಳಿ ಕೇಳಿ ಎಲ್ಲನ ರಾಜ್ಯದಲ್ಲಿ ಹೆಣ ಬಿದ್ದರೆ ಸಾಕು ಕಾಯ್ತಾ ಇರ್ತಾರೆ, ರಣಹದ್ದುಗಳ ಥರ ರಣಹದ್ದುಗಳು BJPಯವರು. ಯಾಕೆ ಮೊನ್ನೆ ಗೃಹ ಮಂತ್ರಿ ಪೆಹಲ್ಗಾವಲ್ಲಿ ದೇಶದ ಗೃಹ ಮಂತ್ರಿ ರಾಜೀನಾಮೆ ಕೇಳಲಿಲ್ಲ ಅವರು? ಆಮೇಲೆ ನಮ್ಮ 40 ಜನ ಸೈನಿಕರು ಸತ್ರಲ್ಲ ಪುಲ್ವಾಮಾದಲ್ಲಿ, ಯಾಕೆ ಗೃಹ ಮಂತ್ರಿಗಳ ರಾಜೀನಾಮೆ ಕೇಳಲಿಲ್ಲ ಅವರು? ಆಮೇಲೆ ಇಷ್ಟು ಪ್ರಕರಣಗಳು ಹೇಳಿದಾನ, ಅಲ್ಲಿರ್ತಕ್ಕಂಥ BJP ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಬೇಕಲ್ಲ ಅವರು. ನಮ್ಮನ್ನು ಕೇಳಲಿ, ನಾವೇನು ಅವ್ರು ಕೇಳೋದು ನಾವು ತಪ್ಪು ಅಂತ ಹೇಳಲ್ಲ, ಇವ್ರನ್ನೂ ಕೇಳಲಿ ಅಂತ ಹೇಳ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.